ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಲಿಂಗರಾಜ್ ಪಾಟೀಲ್. ಸಭಾಧ್ಯಕ್ಷರೇ, ಅವಕಾಶಕ್ಕೆ ಧನ್ಯವಾದಗಳು. ಶ್ರೀ BC ನಾಗೇಶ್ ಅವರು ನಮಗೆಲ್ಲ ಆತ್ಮೀಯರಾಗಿದ್ದರು, ಸರಳ ಸಜ್ಜನ ರಾಜಕಾರಣಿ. ಅವ್ರ ಜೊತೆ ಎಲ್ಲ ನಾವೆಲ್ಲ ಕೆಲಸ ಮಾಡಿ ಪಕ್ಷದ ಸಂಘಟನೆಯಲ್ಲಿ ತೋರಿಸ್ಕೊಂಡಂಥವ್ರು. ಬಹಳ ಸರಳ ಅಂದರೆ ಬಹಳ ಸರಳವಾಗಿದ್ದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವರು ಸಚಿವರಿದ್ದಾಗೂ ಕೂಡ ಹಮ್ಮು ಬಿಮ್ಮು ಇರಲಿಲ್ಲ ಅವ್ರಿಗೆ. ಆ ರೀತಿಯ ಒಬ್ಬ ಕಾರ್ಯಕರ್ತರ ಬಗ್ಗೆ ಬಹಳ ಅಪಾರವಾದಂಥ ಗೌರವವನ್ನು ಅವ್ರು ನೀಡ್ತಾ ಇದ್ರು. ನಮ್ಮ ಸಂಘಟನೆದ ಏನೇ ವಿಷಯ ಬಂದಾಗ ಕೂಡ ಅವರು ನಿಷ್ಠುರವಾಗಿ ಕೆಲವೊಂದು ಸಲಹೆಗಳನ್ನು ನಮಗೆಲ್ಲ ಕೊಡ್ತಾ ಇದ್ರು. ಹಲವಾರು ವರ್ಷಗಳಿಂದ ಅವ್ರ ಜೊತೆ ನಾವೆಲ್ಲ ಕೆಲಸ ಮಾಡಿದ್ವಿ. ವಿಶೇಷವಾಗಿ ಅವರು ಸಚಿವರಾಗಿದ್ದಾಗ ನಮ್ಮದು ಒಂದು ಶಾಲೆ ಮತ್ತು ಕಾಲೇಜ್ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳನ್ನ, ಶಿಕ್ಷಣದ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದೆ. ಇಲ್ಲ ಪಾಟೀಲ್ರೇ, ನೀವು ನಿಖರವಾದ ಸಾಕ್ಷಿಗಳನ್ನ ಕೊಡ್ರಿ, ನನಗೆ ನಾನು ಖಂಡಿತವಾಗಿಯೂ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಇಲ್ಲ ಸರ್, ಇಂಥ ವಿಷಯದಲ್ಲಿ ಹೇಗೆ ನಾನು ಸಾಕ್ಷಿ ಕೊಡ್ಲಿ ಅಂತೇಳಿ, ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಭ್ರಷ್ಟಾಚಾರದ ಬಗ್ಗೆ ನಾನು ವಿಷಯ ತೆಗೆದಿದ್ದೆ. ಅವ್ರು ಹೇಳಿದ್ರು, ನೀವು ಸಾಕ್ಷಿ ಕೊಡಪ್ಪ, ತಕ್ಷಣ ನಾವು ಯಾರೋ BO DDP ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬೇಕೆಂದ್ರೆ ಅವರೇ ಹೇಳಿದ್ರು ನನಗೆ, ಒಂದು ಆಡಿಯೋ ರೆಕಾರ್ಡ್ ಮಾಡಿಕೊಡಿ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿ, ಅದು ಫೋಟೋಗಳನ್ನ ತೆಗೆದುಕೊಡಿ ಅಂತ ಹೇಳಿ. ಅಂದ್ರೆ ಅಷ್ಟು ನಿಷ್ಠುರ ಮತ್ತು ಬಹಳ ಪ್ರಾಮಾಣಿಕವಾದಂಥ ವ್ಯಕ್ತಿ. ಮತ್ತು ಅವರು ಸಚಿವರಿದ್ದಾಗ ಬಹಳಷ್ಟು ಹಲವಾರು ಸುಧಾರಣೆಗಳನ್ನು ತಂದದ್ದು ಕೂಡ ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅಂತ ಒಬ್ಬ ಸರಳ ಸಜ್ಜನ ರಾಜಕಾರಣಿಯನ್ನ ನಾವು ಇವತ್ತು ಕಳ್ಕೊಂಡಿದ್ವಿ. ಅವರ ಕುಟುಂಬಕ್ಕೆ ಆ ಒಂದು ಭಗವಂತ ಆ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಅವರ ಒಂದು ಆತ್ಮಕ್ಕೆ ನಾನು ಶಾಂತಿಯನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು.